ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಬಸಣ್ಣಸ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಬಿಗ್ ಬಾಸ್ ಇನ್ನೇನು ಸ್ಟಾರ್ಟ್ ಆಗ್ತಾ ಇದೆ. ಸೊ ಈಗ ಆಲ್ರೆಡಿ ನಾವು ತುಂಬಾ ವಿಡಿಯೋಸ್ಗಳನ್ನ ಮಾಡಿದ್ದೀವಿ. ಅಂದರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಯಾರೆಲ್ಲ ಬರ್ಬೋದು ಅಂತ 2 ವಿಡಿಯೋಗಳು ಆಲ್ರೆಡಿ ಮಾಡಿದ್ದೀವಿ. ಇದು ಪಾರ್ಟ್ 3. ಸೊ ಈ ಪಾರ್ಟ್ 3 ವಿಡಿಯೋದಲ್ಲಿ ಯಾರ್ಯಾರು ಕಂಟೆಸ್ಟೆಂಟ್ಗಳು ಇರ್ಬೋದು ಅಂತ ತಿಳಿಸ್ಕೊಡ್ತೀವಿ. ಬನ್ನಿ. ಅದಕ್ಕಿಂತ ಮುಂಚೆ ಇನ್ನಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಗಾಯ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅಂತ ಹೇಳ್ತಾ ಬನ್ನಿ ಇವಾಗ ಕಂಟೆಸ್ಟೆಂಟ್ ಯಾರು ಬರ್ತಾರೆ ನೋಡ್ಕೊಬರೋಣ. ಎಸ್. ಸೊ ಗೈಸ್, ಮೊದಲನೇದಾಗಿ ಆಲ್ರೆಡಿ ಸುದೀಪ್ ಸರ್ ಒಂದು ಹಿಂಟ್ನ ಕೊಟ್ಟಿದ್ದಾರೆ, ನಾನು ಮತ್ತೆ ಬಿಗ್ ಬಾಸ್ ವಾಪಸ್ ಬರ್ತೀನಿ ಅಂತ. ನಿನ್ನೆ ಏನೊಂದು ಇವೆಂಟ್ ನಡೀತು, ಆ ಇವೆಂಟ್ ಅಲ್ಲಿ ಆಕ್ಚುಲಿ ಸುದೀಪ್ ಸರ್ ಏನೇನು ಹೇಳಿದ್ರು ಅಂತೆಲ್ಲ ಕಂಪ್ಲೀಟ್ ಆಗಿ ಒಂದು ವಿಡಿಯೋ ಮಾಡಿ ಬಿಟ್ಟಿದ್ದೀವಿ. ಅದನ್ನು ಕೂಡ ನೀವು ಹೋಗಿ ನೋಡ್ಕೊಂಡು ಬರ್ಬೋದು. ಸೊ ಎಸ್, ಸೊ 90% ಆಲ್ರೆಡಿ ಕನ್ಫರ್ಮ್ ಆಗಿದೆ, ಬಟ್ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ. ಅಫಿಷಿಯಲ್ ಆಗಿ ಅನೌನ್ಸ್ ಆಗುತ್ತೆ. ಒಂದು ಬಸ್ನ ಇಟ್ಟಿದ್ದಾರೆ. ಒಂದು ಅಂದ್ರೆ ಈಗೇನು 2 ತಿಂಗಳು ಸ್ಟಾರ್ಟ್ ಆಗ್ತದೆ. ಸೆಪ್ಟೆಂಬರ್ ಫಸ್ಟ್ ವೀಕಲ್ಲೇ ಪ್ರೋಮೋ ಬರುತ್ತೆ ಆ್ಯಂಡ್ ಫಸ್ಟ್ ವೀಕಲ್ಲೇ ಸ್ಟಾರ್ಟ್ ಆಗ್ಬೋದು ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಸೊ ಐ ಡೋಂಟ್ ನೋ, ಪ್ರೋಮೋ ಬಿಟ್ಟಿದ್ದು 1 ವೀಕಿಗೆ ಬಿಗ್ ಬಾಸ್ ಎಲ್ಲ ಯೂಶಲಿ ಸ್ಟಾರ್ಟ್ ಆಗುತ್ತೆ. ಸೊ ಆ ಫಸ್ಟ್ ವೀಕಲ್ಲಿ ಏನೊಂದು ಸೆಪ್ಟೆಂಬರ್ ಅಲ್ಲಿ ವೆಯ್ಟ್ ಮಾಡ್ತಾ ಇರ್ತೀನಿ ಆಕ್ಚುಲಿ. ಯಾಕಂದ್ರೆ ಯಾರು ಬರ್ಬೋದು, ಕಂಟೆಸ್ಟೆಂಟ್ಗಳೇ ಮೇನ್ ಇಂಪಾರ್ಟೆಂಟ್ ಆಗ್ತಾರೆ. ಸುದೀಪ್ ಸರ್ ಬರೋದಂತೂ ಒಂದು ಹಬ್ಬನೇ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಆ ಸೆಪ್ಟೆಂಬರ್ ಪ್ರತಿಯೊಂದು ಅಪ್ಡೇಟ್ಗಳು ಕೂಡ ನಮ್ಮ ಚಾನಲ್ ಸಿಗುತ್ತೆ ಗೈಸ್. ಸೊ ದಯವಿಟ್ಟು ಯಾರೆಲ್ಲ ಬಿಗ್ ಬಾಸ್ ಲವರ್ಸ್ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನಮ್ಮಲ್ಲಿ ಇರಲಿ. ಸೊ ಎಸ್, ಸೊ ಮೊದಲನೇದಾಗಿ ಆಗಲೇ 2 ಪಾರ್ಟ್ಗಳನ್ನ ಬಿಟ್ಟಿರೋದು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ. ಆ್ಯಂಡ್ ಯಾರ್ಯಾರು ಬರ್ಬೋದು ಆ್ಯಂಡ್ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕೂಡ ತಿಳಿಸಿದ್ದೀರಾ. ಸೊ ಅದರಲ್ಲೂ ಕೂಡ ಒಂದಷ್ಟು ಸೋರ್ಸ್ ಮಾಡಿ ನಾವು ಒಂದು ಅಪ್ಡೇಟ್ನ ನಿಮಗೆ ಕೊಡ್ತಾ ಇದ್ದೀವಿ. ಯಾರು ಬರ್ಬೋದು, ಯಾರು ಬರದೇ ಇರ್ಬೋದು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ಲೈಕ್ ಯಾರ್ಯಾರು ಬರ್ತಾರೆ ಅಂತ ರೂಮರ್ಸ್ಗಳು ಓಡಾಡ್ತಾ ಇದ್ದೀವಿ. ಆ ಒಂದು ಕಂಟೆಸ್ಟೆಂಟ್ ಲಿಸ್ಟ್ಗಳನ್ನ ನಾವು ನೋಟ್ ಡೌನ್ ಮಾಡ್ಕೊಂಡಿದ್ದೀವಿ. ಎಸ್. ಸೊ ಗೈಸ್, ಪ್ರತಿ ಸೀಸನಲ್ಲೂ ಕೂಡ ಇವರ ಹೆಸರು ಕೇಳಿ ಬಂದೇ ಬರುತ್ತೆ. ಆ್ಯಂಡ್ ಯೂಟ್ಯೂಬಿನ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟಾರ್ ಅಂತ ಹೇಳ್ತೀನಿ. ನಂಬರ್ 1 ಯೂಟ್ಯೂಬರ್ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಹೆಮ್ಮೆ ಅಂತ ನಾನು ಯೂಟ್ಯೂಬರ್ ಆಗಿ ಹೇಳ್ತೀನಿ. ಅಂದರೆ ಅದು ಯಾರಪ್ಪ ಅಂದರೆ ನಿಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ಬ್ರೋ. ಸೊ ಡಾಕ್ಟರ್ ಬ್ರೋ ಬರಬೇಕು ಅಂತ ತುಂಬಾ ವರ್ಷಗಳಿಂದ ತುಂಬಾ ಅದೊಂದು ನ್ಯೂಸ್ ಬರ್ತಾ ಇಲ್ಲ. ಆ್ಯಂಡ್ ಇದು ಒಂದು ಯಾವುದೋ ಒಂದು ಜೀ ಕನ್ನಡದಲ್ಲಿ ರಾಘವೇಂದ್ರ ಹುಣಸೂರು ಅಂತ ಹೇಳಿದ್ರು, ಡಾಕ್ಟರ್ ಬ್ರೋ ಆಕ್ಚುಲಿ ಅಷ್ಟು ಫೇಮಸ್ ಇಲ್ಲ ಅಂತ. ಯಾರು ಹೇಳಿ ಡಾಕ್ಟರ್ ಬ್ರೋ ಫೇಮಸ್ ಇಲ್ಲ? ಡಾಕ್ಟರ್ ಬ್ರೋ ಅಜ್ಜಿಗಳಿಗೂ ಕೂಡ ಗೊತ್ತು ಯಾರು ಅಂತ. ಸೊ ಈ ರಾಘವೇಂದ್ರ ಹುಣಸೂರು ಅವರು ಯಾರು ಅಂತ ಅದೆಲ್ಲ ಅವರು ಗೊತ್ತಿಲ್ಲ, ಟೀಸ್ ಮಾಡಿದ್ರು ತುಂಬಾ ಜನ. ಆತರ ಯಾರು ಗೊತ್ತಿಲ್ಲ, ಹಂಗ್ ಗೊತ್ತಿಲ್ಲ, ಹಿಂಗ್ ಗೊತ್ತಿಲ್ಲ ಅಂತ. ಆ ತರ ಇದೆ ಆ ಮನುಷ್ಯನ ಪವರ್ ಅಂತ ಹೇಳ್ತೀನಿ. ಆ ಮನುಷ್ಯನಿಗೆ ಒಂದು ವ್ಯಕ್ತಿತ್ವ ಇದೆ. ಆ ವ್ಯಕ್ತಿತ್ವನ ಇಷ್ಟಪಡುವಂತ ವ್ಯಕ್ತಿಗಳು ತುಂಬಾ ಜನ ಇದ್ದಾರೆ, ಅದರಲ್ಲಿ ನಾವು ಕೂಡ ಒಬ್ರು. ಅಂಡ್ ಎಸ್, ಇವರು ಬರ್ತಾರೆ ಅಂತ ಒಂದು ರೂಮರ್ಸ್ ಬರ್ತದೆ. ಪ್ರತಿ ಸೀಸನ್ ಅಲ್ಲಿ ಇವ್ರ ಹೆಸರು ಬರ್ತಾ ಇದೆ ಇವರು ಟಾಪ್ 1 ಲಿಸ್ಟ್ ಅಲ್ಲಿ. ಯಾಕೆ ಈಗ ಸದ್ಯಕ್ಕೆ ಡಾಕ್ಟರ್ ಬ್ರೋ ಅವರು ವಿಡಿಯೋ ಕೂಡ ಮಾಡ್ತಲ್ಲ, ಯಾಕಂದ್ರೆ ತುಂಬಾ ತಿಂಗಳಾಗಿದೆ. ಅವ್ರದ್ದು ಲೈಕ್ ಓನ್ ಇವೆಂಟ್, ಓನ್ ಒಂದು ಕಂಪ್ನಿನ ನಡೆಸ್ತಾ ಇದ್ದಾರೆ. ಟೂರಿಸ್ಟ್ ಕಂಪ್ನಿ ನಡೆಸಿದ್ದಾರೆ. ಟೂರಿಸ್ಟ್ ಕಂಪ್ನಿ ನಡೆಸ್ತಾ ಇದ್ದಾರೆ. ಅಂಡ್ ಅವರ ಆ ಒಂದು ಮಾರ್ಗದರ್ಶನದಲ್ಲಿ ಅವರು ಕರ್ಕೊಂಡು ಹೋಗ್ತಾರೆ ಟ್ರಿಪ್ಗಳನ್ನ. ಸೊ ಸದ್ಯಕ್ಕೆ ವಿಡಿಯೋಗಳನ್ನ ಮಾಡ್ತಾ ಇಲ್ಲ. ಅಂಡ್ ಗೊತ್ತಿರೋ ಹಾಗೆ ಅವರ ವಿಡಿಯೋಸ್ಗಳಿಗೆ ತುಂಬಾ ಜನ ವೇಟ್ ಮಾಡ್ತಾ ಇದ್ದಾರೆ. ಇವನ್ ನಾನು ಕೂಡ ಒಬ್ಬ ಅದರಲ್ಲಿ. ಬಟ್ ಎಲ್ಲೋ ಒಂದ್ ಕಡೆ ಅವರ ವಿಡಿಯೋಸ್ಗಳು ಬೇಕು ಅನ್ನೋದಕ್ಕಿಂತ ಅವರು ಡೈರೆಕ್ಟ್ ಆಗಿ ಬಿಗ್ ಬಾಸ್ ಬಂದ್ರೆ ಎಷ್ಟು ಸಖತ್ತಾಗಿರುತ್ತೆ ಇವರು. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಅವರ ಒಂದು ವ್ಯಕ್ತಿತ್ವ ಏನಿದೆ ಇಡೀ ಕರ್ನಾಟಕಕ್ಕೆ ಗೊತ್ತಾಗುತ್ತೆ ಆಕ್ಚುಲಿ. ಹೌದು, ಯಾಕಂದ್ರೆ ಆಲ್ರೆಡಿ ಗೊತ್ತಿದೆ ಅವ್ರು ಹೆಂಗಿರ್ತಾರೆ ಅಂತ. ಬಟ್ ಸ್ಟಿಲ್ ನಾವು ಇನ್ನೂ ತುಂಬಾ ಕ್ಲೋಸ್ ಅಪ್ ನೋಡ್ಬೇಕು ಹೆಂಗಿರ್ತಾರೆ ಅವರು, ಯಾವ ತರ ಅವರ ನಡವಳಿಕೆ. ನಾವು ಒಂದು 20 ಮಿನಿಟ್ಸ್ 30 ಮಿನಿಟ್ಸ್ ವಿಡಿಯೋ ಮಾತ್ರ ನೋಡಿರ್ತೀವಿ ಅವ್ರನ್ನ ವಿಡಿಯೋ ಬ್ಲಾಗ್ ಬಿಟ್ಟಾಗ. ಸೊ ಓವರ್ ಆಲ್ 24 ಅವರ್ಸ್ ಹೇಗಿರ್ತಾರೆ ಅದು ಗೊತ್ತಾಗ್ಬೇಕು. ನನ್ನ ಪ್ರಕಾರ ಮನುಷ್ಯ ನ್ಯಾಚುರಲ್ ಆಗೇ ಇರ್ತಾರೆ. ಯಾವಾಗಲೂ ವಿಡಿಯೋ ಮಾಡ್ಬೇಕು ಅವ್ರು ಅಷ್ಟು ಏನೋ ಒಂಥರ ಫ್ಯಾಂಟಸಿ ಆಗಿ ಮಾತಾಡ್ಬೇಕು ಅಂತ ಅದರ ಎಲ್ಲ ಏನಿಲ್ಲ. ನಾರ್ಮಲ್ ಆಗಿ ಮನಸ್ಸಿಂದ ಮಾತಾಡ್ತಾರೆ. ಆ ಥರ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಮಾಡ್ತಾರೆ. ಅವರ ಒಂದು ಇನ್ಫಾರ್ಮೇಶನ್ಸ್ ವಿಡಿಯೋಸ್ಗಳೆಲ್ಲ ತುಂಬಾ ಜನಕ್ಕೆ ಆಕ್ಚುಲಿ ಜಾಗಗಳನ್ನ ನಾವು ಹೋಗಕ್ಕಾಗಿಲ್ಲ ಅಂತಂದ್ರೆ ಅವರ ವಿಡಿಯೋದಲ್ಲಿ ನೋಡ್ಕೊಂಡು ತುಂಬಾ ಆಸೆ ಪಡ್ಕೋದು, ಚೆನ್ನಾಗೈತಪ್ಪ ಜಾಗ, ಇಲ್ಲಿ ಹೋಗ್ಬಾರ್ದು ಅಂತ ಪ್ಲಾನ್ ಕೂಡ ಮಾಡೋದು ಕೂಡ ಉಂಟು ನಾವು ಆಲ್ರೆಡಿ. ಎಸ್. ಸೊ ಇವರು ಬರ್ತಾರೆ ಅಂತ ಒಂದು ರೂಮರ್ಸ್ಗಳು ಬರ್ತಾ ಇದೆ. ಲಾಸ್ಟ್ ಇಯರ್ ಕೂಡ ಬಂದಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಅವರು ಬರಲ್ಲ ಅಂತಾನು ಕೂಡ ಡಿಲೇ ಮಾಡಿದ್ರು ಅಂತ ಹೇಳ್ಕೊಂತೀನಿ. ಬಟ್ ಗೊತ್ತಿಲ್ಲ ಈ ಸೀಸನ್ ಏನಾದ್ರು ಬಂತು ಅಂತಂದ್ರೆ ಬೆಂಕಿ ನನ್ನ ಪ್ರಕಾರ. ಅಂಡ್ ನಿಮ್ಗೆ ಅನ್ಸುತ್ತೆ ಗೈಸ್, ಡಾಕ್ಟರ್ ಬರ್ಬೇಕಾ ಬರಬಾರ್ದಾ? ಕಮೆಂಟ್ ಮಾಡಿ ನೋಡೋಣ. ಇನ್ನು ಎರಡನೇದಾಗಿ, ಈ ವ್ಯಕ್ತಿ ಆಕ್ಚುಲಿ ಲಾಸ್ಟ್ ಸೀಸನ್ ಇಂದ ಕೂಡ ನಾನು ಬರಬೇಕು ಬಿಗ್ ಬಾಸ್ಗೆ, ನಾನು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಸೊ ಹೇಳ್ಕೊಂಡು ಓಡಾಡ್ತಾ ಇದ್ರು. ಸೊ ಮೇ ಬಿ ಲಾಸ್ಟ್ ಸೀಸನ್ ಬಿಗ್ ಬಾಸ್ ಅವರು ಏನು ಕಣ್ಣಾಯಿಸಿಲ್ಲ ಅಂತ ಅನ್ಕೊಂತೀನಿ. ಸೊ ಇವಾಗ ರೂಮರ್ಸ್ಗಳು ಓಡಾಡ್ತಾ ಇರತ್ತೆ ಅಂತಂದ್ರೆ ಪ್ರಾಂಕ್ ಕನ್ನಡಿಗ ಅಂತ ಈ ವ್ಯಕ್ತಿ. ಸೊ ಆಕ್ಚುಲಿ ತುಂಬಾ ಜನ ಗೊತ್ತಿರ್ತಾರೆ, ಬೊಂಬೆ ಹಾಕೊಂಡು ಲೈಕ್ ಸರ್ಕಾರಿ ಸ್ಕೂಲ್ಗಳಿಗೆಲ್ಲ ಹೋಗ್ಬಿಟ್ಟು ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ರು ಮಕ್ಕಳುಗಳಿಗೆ. ಸೊ ಈ ವ್ಯಕ್ತಿ ಬರಬೇಕು ಅಂತ ಲೈಕ್ ರೂಮರ್ಸ್ಗಳು ಬರ್ತಾ ಇದಾವೆ ಈಗ ಸದ್ಯಕ್ಕೆ. ಸೊ ಅಂದ್ರೆ ಏನಂತಂದ್ರೆ ಆಕ್ಚುಲಿ ಇವರು ಒಂದು ಆಲ್ರೆಡಿ ಒಂದು ಎಸ್ಟಾಬ್ಲಿಷ್ಡ್ ಕ್ರಿಯೇಟರ್ ಅಂತಾನೆ ಹೇಳ್ಬೋದು ಆಕ್ಚುಲಿ. ಅವರು ಒಂದಷ್ಟು ಬಿಗ್ ಬಾಸ್ ಬರೋದಕ್ಕೋಸ್ಕರ ಅವರು ಸ್ವಲ್ಪ ಸರ್ಕಸ್ಗಳನ್ನ ಮಾಡಿದ್ರು. ಸೊ ಡ್ರಾಪ್ ಕೇಳ್ಕೊಂಡು ಅವೆಲ್ಲ ಮಾಡೋದು ಕೂಡ ಮಾಡಿದ್ರು. ಅಂಡ್ ಬಿಗ್ ಬಾಸ್ ಬರಬೇಕು ಅಂತಾನೆ ಕೂಡ ಸಖತ್ತಾಗಿ ಪ್ಲಾನ್ ಮಾಡಿದ್ರು ಆಕ್ಚುಲಿ. ಅಂದ್ರೆ ತುಂಬಾ ಅವರು ವ್ಯಕ್ತಪಡಿಸ್ತಾ ಇದ್ರು. ಇವನ್ ಬಿಗ್ ಬಾಸ್ ಒಳಗಡೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗು ಬರಬೇಕು ಅಂತ ಕೂಡ ತುಂಬಾ ಪ್ರಯತ್ನಗಳನ್ನ ಪಟ್ರು. ಬಟ್ ಅನ್ಫಾರ್ಚುನೇಟ್ಲಿ ನೋಡಿದೆ ಬಡವ್ರ ಮಕ್ಕಳು ಬರಬೇಕು ಯಾರಾದ್ರು ಅಂತ. ಸೊ ಮೇ ಬಿ ಈ ವ್ಯಕ್ತಿ ಬಂತು ಅಂತಂದ್ರೆ ಸೊ ಅವ್ರ ಜೀವನಕ್ಕೂ ಒಂದು ಹೆಲ್ಪ್ ಆಗುತ್ತೆ ಅಂಡ್ ಅವ್ರ ಮುಂದಿನ ಜೀವನಕ್ಕೆ ಒಳ್ಳೇದಾಗುತ್ತೆ ಅಂತ ಅನ್ಕೊಂತೀನಿ ನಾನು. ಎಸ್. ಸೊ ಅಂಡ್ ಮೂರನೇದಾಗಿ ಯಾರಪ್ಪ ಅಂತಂದ್ರೆ ಆಕ್ಚುಲಿ ಇವಾಗಿನ ಸದ್ಯಕ್ಕೆ ಕಮೆಂಟ್ರಿಯ
ಸೆನ್ಸೇಷನ್ ಅಂತ ಹೇಳ್ಬೋದು, ನಮ್ಮ ಕನ್ನಡ ಕಮೆಂಟ್ರಿಯ ಸೆನ್ಸೇಷನ್. ಇವರ ವ್ಯಕ್ತಿತ್ವನೇ ಸಖತ್ ಇಷ್ಟ ಆಗುತ್ತೆ, ಅವರ ಮಾತೊಂದು ಶೈಲಿ ಅಂತೂ ಎಲ್ಲರೂ ಅಭಿಮಾನಿಗಳಾಗ್ಬಿಡ್ತಾರೆ. ಅಂಡ್ ಎಸ್ಪೆಷಲಿ ಇವರ ಒಂದು ಚಾನಲ್ಗಂತೂ ಎಷ್ಟು ಜನ ಕಾಯ್ತಾ ಇರ್ತಾರೆ ಅವರ ಲೈವ್ ಸ್ಟ್ರೀಮ್ಗೋಸ್ಕರ. ಯಾರ ಬಗ್ಗೆ ಮಾತಾಡ್ತಾ ಇದೀನಿ ಅಂತ ಅನ್ಕೊಂಡ್ರೆ ಜಾನಿ ಮೂರ್ತಿ ಸರ್ ಅವ್ರ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ಜಾನಿ ಮೂರ್ತಿ ಅವರು ಬರ್ಬೋದು ಅಂತ ಒಂದು ರೂಮರ್ಸ್ ಬರ್ತಾ ಇದೆ. ನನ್ನ ಪ್ರಕಾರ ಡಾಕ್ಟರ್ ಬ್ರೋ ಜಾನಿ ಮೂರ್ತಿ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ತೀನಿ. ಇನ್ಸ್ಟಾಗ್ರಾಮ್ ಕಡೆಯಿಂದ ಇಲ್ಲಾಂದ್ರೆ ಸೋಷಿಯಲ್ ಮೀಡಿಯಾದ ಕಡೆಯಿಂದ ಯಾರಾದ್ರೂ ಕರ್ಸ್ಬೇಕು ಅಂತಂದ್ರೆ ಅದು ಇವರಿಬ್ಬರ ವ್ಯಕ್ತಿ ಆಗಿರ್ತಾರೆ. ಯಾಕಂದ್ರೆ ಆ ತರ ಕ್ಯಾರೆಕ್ಟರ್ ಇದೆ ಇವರು ಇಬ್ಬರ ಹತ್ರನ ಒಂಥರ ನ್ಯಾಚುರಲ್ ಪಂಚರ್ಗಳು ಅಂತ ಹೇಳ್ತಾರೆ, ಒಂಥರ ಸಖತ್ ಟಾಂಗ್ಗಳು ಕೊಡ್ತಾರೆ. ಟಾಂಗ್ ಅಂತಂದ್ರೆ ಸ್ವೀಟ್ ಆಗಿರುತ್ತೆ, ರೇಗಿಸ್ತಾರೆ, ಕಾಲು ಎಳಿತಾರೆ. ಇವನ್ ಅವ್ರ DRS ಶೋಗಳಲ್ಲೂ ತುಂಬಾ ಸತಿ ನಾವು ನೋಡಿದ್ವಿ ಪದೇ ಪದೇ ಯಾವ ರೀತಿ ಅವರ ಒಂದು ಮಾತುಕತೆ ಆಗಿರ್ಬೋದು, ಒಂದು ಡಿಸ್ಕಷನ್ಗಳಾಗಿರ್ಬೋದು ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ ಅಷ್ಟು ಅಂದ್ರೆ ಆಡಿಯನ್ಸ್ ನ ಎಂಗೇಜ್ ಆಗಿ ಇಟ್ಟಿರ್ತಾರೆ. ಸೊ ಹೆಂಗೆ ಇವಾಗ ನಾವು ಬಿಗ್ ಬಾಸ್ ಬಗ್ಗೆ ಮಾತಾಡಿದ್ರೆ ನೀವು ಎಷ್ಟು ಜನ ಎಂಗೇಜ್ ಆಗಿ ನೋಡ್ತೀರೋ ಅದೇ ರೀತಿ ಅದಕ್ಕಿಂತ ಡಬಲ್ ಕ್ರಿಕೆಟ್ ಪ್ರೇಮಿಗಳು ಅತಿ ಜಾಸ್ತಿ ಇರ್ತಾರೆ. ಅವರ ಒಂದು ಶೋನ ನೋಡಕ್ಕೆ ತುಂಬಾ ಜನ ಕಾಯ್ತಾ ಇರ್ತಾರೆ. ಅಂಡ್ ಅವ್ರು ಬಿಗ್ ಬಾಸ್ ಬರ್ಬೇಕು ಅಂತ ತುಂಬಾ ಜನ ಕಾಯ್ತಾ ಇರ್ತಾರಲ್ವಾ. ಇವನ್ ನೀವು ನೋಡಂಗಿದ್ರೆ ಲಾಸ್ಟ್ ಟೈಮ್ ಮಜಾ ಟಾಕೀಸ್ಗೆಲ್ಲ ಬಂದಿದ್ರು. ಸೊ ಜಾನಿ ಸರ್ ಎಲ್ಲ ಕೊಟ್ಟಿದ್ದಾರೆ, ಹೇಳಕ್ಕಾಗಲ್ಲ, ಕರ್ಸ್ಬೋದು. ರೂಮರ್ಸ್ ಬರ್ತಾ ಇದೆ ಇವಾಗ. ಎಸ್. ಅಂಡ್ ಇನ್ನೊಂದು ಕಂಟೆಸ್ಟೆಂಟ್ ಯಾರಪ್ಪ ಅಂತಂದ್ರೆ ಒಂದು ರೂಮರ್ಸ್ ಬರ್ತಾ ಇರೋದು ನಟಿ ಪ್ರೇಮ ಅವರು ಬರ್ತಾರೆ ಅಂತ ಒಂದು ರೂಮರ್ಸ್ ಬರ್ತಾ ಇದೆ. ಲಾಸ್ಟ್ ಸೀಸನ್ ಕೂಡ ಬಂದಿತ್ತು, ಬಟ್ ಈ ಸೀಸನ್ ಗೊತ್ತಿಲ್ಲ, ಬರ್ಬೋದೇನೋ. ಯಾಕಂದ್ರೆ ಈಗ ಆಲ್ರೆಡಿ ಸದ್ಯಕ್ಕೆ ಜೀ ಕನ್ನಡದಲ್ಲಿ ಎಂಗೇಜ್ ಆಗಿದ್ದಾರೆ. ಒಂದು ಮಹಾನಟಿ ಅನ್ನೋ ಶೋ ಅಲ್ಲಿ ಒಂದು ಜಡ್ಜ್ ಆಗಿ ಕೂಡ ಕೂತ್ಕೊಂಡಿದ್ದಾರೆ. ಹೋಪ್ ದಟ್ ಬಂದ್ರೆ ಚೆನ್ನಾಗಿರುತ್ತೆ. ಗೊತ್ತಿಲ್ಲ, ಅಷ್ಟರಲ್ಲಿ ಮಹಾನಟಿ ಮುಗಿಬಹುದು. ಯಾಕಂದ್ರೆ ಇನ್ನೂ 3 months ಟೈಮ್ ಇರೋದ್ರಿಂದ ಅಷ್ಟರಲ್ಲಿ ಇದೆಲ್ಲ ಶೋ ಮುಗಿಸಿ ಪ್ಯಾಕಪ್ ಮಾಡಿ ವಾಪಸ್ ಕೂಡ ಬರ್ಬೋದೇನೋ. ಕಾದ್ ನೋಡೋಣ ಏನಾಗುತ್ತೆ ಎತ್ತಕತೆ ಅಂತ ಗೊತ್ತಾಗುತ್ತೆ ಮುಂದಿನ ಅಭ್ಯರ್ಥಿ ಅಭಿಷೇಕ್ ದಾಸ್ ಅವರು ಬರ್ತಾರೆ ಅಂತ ರೂಮರ್ಸ್ ಗಳು ಬರ್ತಾ ಇದೆ. ಅಂಡ್ ಮೂವಿಗಳು ಕೂಡ ಮಾಡಿದ್ದಾರೆ ವ್ಯಕ್ತಿ. ಎಸ್, ಒಟ್ನಲ್ಲಿ ಇವರು ಒಂದು ಒಳ್ಳೆ ಕ್ಯಾರೆಕ್ಟರ್ ಅಂತ ಅನ್ಸುತ್ತೆ. ನೋಡೋಣ, ಆಚೆ ಕಡೆಯಿಂದ ಕಾಣಿಸ್ತಾ ಇದೆ ತರ, ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ. ಒಂದು ಹೀರೋ ಮೆಟೀರಿಯಲ್ ಬೇಕಲ್ಲ ಗುರು ನಮ್ಗೆ. ಈಗ ಹೀರೋ ಮೆಟೀರಿಯಲ್ ಅಂದ ತಕ್ಷಣ ಇನ್ನೊಂದು ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರಪ್ಪ ಅಂತಂದ್ರೆ ದೀಕ್ಷಿತ್ ಅವರು ಬರ್ತಾರೆ ಅಂತ ರೂಮರ್ಸ್ ಗಳು ಬರ್ತಾ ಇದೆ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ದೀಕ್ಷಿತ್ ಶೆಟ್ಟಿ ಅವರು ಬ್ಲಿಂಕ್ ಮೂವಿ ಹೀರೋ. ಅಂಡ್ ನಿಮ್ಗೆ ಗೊತ್ತಿರೋ ತುಂಬಾ ಮೂವಿಗಳನ್ನ ಮಾಡಿದ್ದಾರೆ ಇವರು. ಎಸ್, ಎಕ್ಸಾಕ್ಟ್ಲಿ. ಸೊ ಸದ್ಯಕ್ಕೆ ಪ್ರಾಮಿಸಿಂಗ್ ನಟ ಅಂತಾನೆ ಅನ್ಸುತ್ತೆ. ಯಾಕಂದ್ರೆ ಅವ್ರ ಆಕ್ಟಿಂಗ್ ಅಂತೂ ಚೆನ್ನಾಗಿ ಮಾಡ್ತಾರೆ, ಕ್ಯೂಟ್ ಆಗಿದ್ದಾರೆ, ಚೆನ್ನಾಗಿದ್ದಾರೆ ನೋಡೋದಕ್ಕೆ. ಮೇ ಬಿ ಶೆಟ್ಟಿಗಳೇ ಹತ್ರ ಇರ್ತಾರೇನೋ. ಸೊ ಒಟ್ನಲ್ಲಿ ಇವರು ಬರ್ತಾರೆ ಅಂತ ಒಂದು ರೂಮರ್ಸ್ ಬರ್ತಾ ಇದೆ. ಬಂದ್ರೆ ಮಾತ್ರ ನನ್ನ ಪ್ರಕಾರ ಬೆಂಕಿ ಆಗಿರುತ್ತೆ ಗುರು, ಒಳ್ಳೆ ಹೀರೋ ಮೆಟೀರಿಯಲ್. ನನ್ನ ಪ್ರಕಾರ ಬಿಗ್ ಬಾಸ್ ಅವ್ರು ಒಂದು ಕಣ್ಣು ಇಟ್ಟಿರ್ತಾರೆ ಇವ್ರ ಮೇಲೆ. ಇವ್ರನ್ನ ಹೆಂಗಾದ್ರೂ ಮಾಡಿ ಒಂದ್ ಸ್ವಲ್ಪ ಮೇ ಬಿ ಹೇಳಕ್ಕಾಗಲ್ಲ. ಯಾಕಂದ್ರೆ ರೂಮರ್ಸ್ ನಾನು ಹೇಳ್ತಾ ಇದೀವಿ, ಪದೇ ಪದೇ ಹೇಳ್ತಾ ಇರ್ತೀನಿ. ರೂಮರ್ಸ್ ಅಂತ ಬಂದಿದೆ ಅಂತಂದ್ರೆ ಕಾಂಟ್ಯಾಕ್ಟ್ ಮಾಡೋಕ್ಕೂ ಕೂಡ ಟ್ರೈ ಮಾಡಿರ್ತಾರೆ ಬಿಗ್ ಬಾಸ್ ಅವರು. ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ಕೂಡ. ಎಸ್, ಇನ್ನ ಮುಂದಿನ ಅಭ್ಯರ್ಥಿ ಸೊ ಆಸೆ ಸೀರಿಯಲ್ ಹೀರೋ ನೀನಾದ್ ಅರಿತ್ಸಾ ಅಂತೆ. ಸೊ ಇವರು ಬರ್ಬೋದು ಅಂತ ಲೈಕ್ ರೂಮರ್ಸ್ ಗಳು ಬರ್ತಾ ಇದೆ. ಸೊ ಸದ್ಯಕ್ಕೆ ಆಕ್ಚುಲಿ ಒಳ್ಳೆ ಸೀರಿಯಲ್ ಗುರು, ಅದು ತುಂಬಾ ಜನ ನೋಡ್ತಾರೆ. ಆಕ್ಚುಲಿ ನಾನು ನೋಡಿದೀನಿ, ಆಸೆ ಸೀರಿಯಲ್ ಸುವರ್ಣದಲ್ಲಿ ಬರುತ್ತೆ. ಸೊ ಆ ಹೀರೋ ಬರ್ಬೋದು ಅಂತ ಒಂದು ರೂಮರ್ಸ್ ಬರ್ತಾ ಇದೆ. ಸೊ ಕಾದ್ ನೋಡೋಣ ಯಾವ ರೀತಿ ಬರ್ತಾರ ಬರಲ್ವಾ ಅಂತ. ಎಸ್, ಇನ್ನು ಮುಂದಿನ ಅಭ್ಯರ್ಥಿ ಇವರು ತುಂಬಾ ಜನಕ್ಕೆ ಗೊತ್ತಿರ್ತಾರೆ. ಸೊ ಅಚ್ಯುತ್ ಸರ್ ಅವರು ಬರ್ತಾರೆ ಅಂತ ರೂಮರ್ಸ್ ಗಳು ಬರ್ತಾ ಇದೆ. ಇದು ಬಿಗ್ ಅಪ್ಡೇಟ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ನಂಗೆ ಸದ್ಯಕ್ಕೆ ಅಚ್ಯುತ್ ಅವ್ರು ನಂಗೆ ಆಕ್ಚುಲಿ ವೆರಿ ಫೇವರೇಟ್ ಆಕ್ಟರ್ ಗುರು. ನನ್ನ ಪ್ರಕಾರ ಕನ್ನಡ ಇಂಡಸ್ಟ್ರಿಯಲ್ಲಿ ರಂಗಾಯಣರಿಗೂ ಇವರು ಪ್ರಕಾಶ್ ರೈ ಅವರೆಲ್ಲ ಒಂಥರ ಬೆಸ್ಟ್ ಲೆವೆಲ್ ಮೆಥಡ್ ಆಕ್ಟಿಂಗ್ ಅಂತ ಹೇಳ್ತಾರೆ ಗೊತ್ತಾ. ಆ ತರ ಮಾಡುವಂತ ಕ್ಯಾರೆಕ್ಟರ್ಗಳು ಇವರಲ್ಲಿ ಯಾವ ಪಾತ್ರ ಕೊಟ್ಟರು ಕೂಡ ಸೂಟ್ ಆಗುತ್ತೆ. ಆ ತರದಲ್ಲಿ ಇವರು ಕೂಡ ಒಬ್ರು. ಇವ್ರು ಬಂದ್ರೆ ಇನ್ನೂ ಸಖತ್ತಾಗಿರುತ್ತೆ. ನನ್ನ ಪ್ರಕಾರ ಇವ್ರಿಗೆ ಜಾಸ್ತಿ ಸಂಭಾವನೆ ಸಿಗ್ಬೋದೇನೋ ಬಿಗ್ ಬಾಸ್ ಮನೆ ಒಳಗಡೆ ಬಂತು ಅಂತಂದ್ರೆ. ಹೇಳಕ್ಕಾಗಲ್ಲ, ಬಂದ್ರು ಬರ್ಬೋದು ಅಂಡ್ ಬರ್ದೇನು ಕೂಡ ಇರ್ಬೋದು. ಸೊ ಪದೇ ಪದೇ ಹೇಳ್ತಾ ಇರ್ತೀನಿ ವಿಡಿಯೋದಲ್ಲಿ. ಪಾರ್ಟ್ 1 ಪಾರ್ಟ್ 2 ಕೂಡ ಹೇಳಿದ್ದೀನಿ. 100% ಕನ್ಫರ್ಮ್ ಇಲ್ಲ, ಬಟ್ ಹಂಗಂದ್ರೆ ಡಿನೇನು ಕೂಡ ಮಾಡೋಕ್ಕಾಗಲ್ಲ. ಇನ್ ಕೇಸ್ ಇವ್ರು ಬಂತು ಅಂತಂದ್ರೆ ಸಾಕಾಗಿರುತ್ತೆ ಗುರು. ಇನ್ನು ಮುಂದಿನ ಅಭ್ಯರ್ಥಿ ಮೇಘಾ ದಯಾನಂದ್ ಅವರು ಬರ್ತಾರೆ ಅಂತ ಅಪ್ಡೇಟ್ ಬರ್ತಾ ಇದೆ, ಸೀರಿಯಲ್ ಆಕ್ಟ್ರೆಸ್ ಇವರು. ಎಸ್, ಅಂಡ್ ಇನ್ನೊಂದು ನೆಕ್ಸ್ಟ್ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಕಾಫಿ ನಾಡು ಚಂದು ಅವ್ರು ಬರ್ಬೋದೇನೋ ಅನ್ನೋದು ಕೂಡ ರೂಮರ್ಸ್ ಗಳು ಬರ್ತಾ ಇದೆ. ಯಾಕೆ ಅಂತಂದ್ರೆ ಯಾಕೆ ಬರಬೇಕು ಅಂತಂದ್ರೆ ನನ್ನ ಪ್ರಕಾರ ತುಂಬಾ ಬರ್ಡೇಗಳು ನಡೆಯುತ್ತೆ ಆ ಮನೇಲಿ ಯಾರು ಅಭ್ಯರ್ಥಿ ಕಂಟೆಸ್ಟೆಂಟ್ಗಳು ಬಂದಾಗ. ಸೊ ಅವಾಗ ಸಾಂಗ್ ಆಡ್ಲಿಕ್ಕೆ ಬೇಕಲ್ಲ, ಅದಕ್ಕೋಸ್ಕರ ಬಿಗ್ ಬಾಸ್ ಅವರು ಈ ಸಲ ಕಾಫಿ ನಾಡು ಚಂದ್ರ ಕಾಸ್ತಾ ಇದಾರೆ ಅನ್ಕೊಂಡಿದ್ದೀನಿ ನಾನು. ಗೊತ್ತಿಲ್ಲ ಗೈಸ್, ಆಕ್ಚುಲಿ ಇದು ಕನ್ಫರ್ಮ್ ನ್ಯೂಸ್. ನನ್ನ ಪ್ರಕಾರ ಇದು ಫೇಕೆ ಅಂದ್ರೆ ಅನ್ಸುತ್ತೆ. ಯಾಕಂದ್ರೆ ಇದು ರೂಮರ್ಸ್ ಬರ್ತಾರೆ, ನಾನು ನಿಮ್ಗೆ ಹೇಳ್ತಾ ಇರೋದು. ಸೊ ನಾನು ಒಂದು ಅಪ್ಡೇಟ್ಗಳ ಪ್ರಕಾರ ಹೇಳಕ್ಕಾಗಲ್ಲ ಗುರು. ಬಿಗ್ ಬಾಸ್ ಅವ್ರು ತಲೆಕೆಟ್ಟವರು ಕರ್ಸ್ಬಿಡ್ತಾರೆ, ಮಾಡ್ತಾರೆ. ನಾವು ಆಲ್ರೆಡಿ ನಿನ್ನೆ ವಿಡಿಯೋದಲ್ಲಿ ಕೂಡ ಹೇಳಿದ್ವಿ, ಲೈಕ್ ಮರಾಠಿ ಬಿಗ್ ಬಾಸ್ ಅಲ್ಲಿ ಒಬ್ರು ಟಿಕ್ ಟಾಕರ್ ಇದೇ ತರ ಕೋತ್ ಈ ತರ ಆಡ್ಕೊಂಡಿದ್ದವ್ರನ್ನ ಸೊ ಕರ್ಕೊಂಡ್ಬಂದು ಇಲ್ಲಿ ಬಿಗ್ ಬಾಸ್ಗೆ ಬಿಟ್ಟಿದ್ರು. ಸೊ ಅವರು ಕೂಡ ವಿನ್ನರ್ ಆದ್ರಲ್ಲ ಆಕ್ಚುಲಿ. ಸೊ ಹೇಳಕ್ಕಾಗಲ್ಲ, ಕಾಫಿ ನಾಡು ಚಂದ್ರು ಅವರು ವಿನ್ನರ್ ಆದ್ರೂ ಆಗ್ತಾರೆ. ಯಾರಿಗೂ ಗೊತ್ತಿಲ್ಲ, ಕನ್ನಡ ಜನತೆ ಆಶೀರ್ವಾದ ಮಾಡಿದ್ರೆ ವಿನ್ನರ್ ಮಾಡ್ತಾರೆ, ಹೇಳಕ್ಕಾಗಲ್ಲ. ಎಕ್ಸಾಕ್ಟ್ಲಿ. ಅಂಡ್ ಕಡೆಯ ಅಭ್ಯರ್ಥಿ ಯಾರಪ್ಪ ಅಂತಂದ್ರೆ ಅನು ಅಕ್ಕ ಅವರು. ಆಕ್ಚುಲಿ ನಿಮ್ಗೆ ಗೊತ್ತಿರೋ ಹಾಗೆ ಈಕೆ ಒಂದು ಸಮಾಜ ಸೇವಕ್ಕೆ. ನನ್ನ ಪ್ರಕಾರ ಬೆಸ್ಟ್ ಕ್ಯಾಟಗರಿಯಲ್ಲಿ ಏನಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದಾರೆ ಅಂತಂದ್ರೆ ಇವರು ಕೂಡ ಒಬ್ರು ಆಗಿರ್ತಾರೆ. ಹೋಗ್ಬಿಟ್ಟು ಪೇಂಟ್ ಎಲ್ಲ ಮಾಡ್ತಾರೆ. ಸೊ ನೀವು ನೋಡಿರ್ತೀರಾ ಅಂತ ಅನ್ಕೊಂತೀವಿ. ಒಳ್ಳೆ ಕೆಲಸ ಮಾಡ್ತಿದ್ದಾರೆ ನನ್ನ ಪ್ರಕಾರ ಅವರು. ಈಗ ಸದ್ಯಕ್ಕೆ ಒಂದು ರೀಸೆಂಟ್ ಆಗಿ ಒಂದು ಟ್ರೋಲ್ ಕೂಡ ಮಾಡ್ಬಿಟ್ಟಿದ್ರು ಅಂತ ಪಾಪ ಹತ್ಕೊಂಡೆಲ್ಲ ಅವ್ರನ್ನ ಒಂದು ವಿಡಿಯೋಗಳನ್ನ ಎತ್ಕೊಂಡು ಸೊ ಫೇಕ್ ಎಲ್ಲ ಮಾಡ್ತಾ ಇದಾರೆ ಅಂತೆಲ್ಲ ಹೇಳಿ ಲೈಕ್ ಹತ್ಕೊಂಡಿದ್ರು. ಸೊ ಮೇ ಬಿ ಈಗ ಅದೆಲ್ಲ ಸ್ಟಾಪ್ ಆಗಿದೆ ಅಂತ ಅನ್ಕೊಂಡಿದ್ವಿ. ಮೇ ಬಿ ಇವ್ರನ್ನ ಕರ್ಸ್ಬೋದು ಅಂತ ಅನ್ಕೊಂತೀವಿ ಬಿಗ್ ಬಾಸ್ ಟೀಮ್ ಅವರು.
ಸೊ ಗೈಸ್ ಇದಾಗಿತ್ತು ಒಂದಷ್ಟು ಅಭ್ಯರ್ಥಿಗಳ ಲಿಸ್ಟು. ಸೊ ಏನನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಿಮ್ಮ ಪ್ರಕಾರ ಇವ್ರು ಅಲ್ಲದೇ ಯಾರಾದರೂ ನಿಮ್ಮ ಪ್ರಕಾರ ಬರ್ಬೋದು ಅಂತ ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನೋಡೋಣ ಯಾರು ನಿಮ್ಮ ಪ್ರಕಾರ ಬರ್ತಾರೆ ಅಂತ. ಆ್ಯಂಡ್ ಈ ಒಂದು ಕಂಟೆಸ್ಟೆಂಟ್ ಲಿಸ್ಟಲ್ಲಿ ನಿಮ್ಮ ಫೇವ್ರೇಟ್ ಯಾರು ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಸಿಗೋಣ ಮುಂದಿನ ನೋಡಿದ್ರೆ ಅಲ್ಲಿ ತನಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.